ಎಲ್ರಿಗೂ ನಮಸ್ಕಾರ. ನಾನು ವಿಜಯಕುಮಾರ್ ದಾವಣಗೆರೆ. ಆತ್ಮೀಯರೇ, ಇವತ್ತು ನಾನು ಮಾತಾಡ್ತಾ ಇರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ನಿನ್ನೆ ತಾನೇ 5 ವರ್ಷದ ಪುಟ್ಟ ಮಗುವಿನ ಮೇಲೆ ಅತ್ಯಾಚಾರ ಪ್ರಕರಣ ಮತ್ತು ಕೊಲೆ ನಡೆದಿದೆ ಹುಬ್ಳಿನಲ್ಲಿ. ತತ್ಕ್ಷಣ ಅಲ್ಲಿನ ಪೊಲೀಸರು ಆತನಿಗೆ ಎನ್ಕೌಂಟರ್ ಮಾಡಿ ಹೊಡೆದಾಕಿದ್ದಾರೆ. ಮೊದಲು ಧನ್ಯವಾದಗಳು. ಒಂದು, ನಾನು ಸರ್ಕಾರಕ್ಕೆ ಪ್ರಶ್ನೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಯಾವುದೇ ಅತ್ಯಾಚಾರ ಕೊಲೆ ಪ್ರಕರಣಗಳಿಗೆ, ಗಂಭೀರ ಸ್ವರೂಪದ ಪ್ರಕರಣಗಳಿಗೆ ಇವತ್ತಿಗೂ ಶಿಕ್ಷೆ ಆಗಿಲ್ಲ. ಇದು ಯಾಕೆ? ಬಹುತೇಕ ನಾನು ಕಾಂಗ್ರೆಸ್ ಗೌರ್ಮೆಂಟ್ ಅಂತಲ್ಲ, ಹಿಂದೆ ನಡೆದ ಇರ್ತಕ್ಕಂಥ BJP ಗೌರ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಸರ್ಕಾರಗಳು ಸುಮಾರು ಅತ್ಯಾಚಾರ ಕೊಲೆ ಪ್ರಕರಣಗಳು ನಡೀತಾನೆ ಇದ್ದಾವೆ. ಒಬ್ಬ ಆರೋಪಿಗೂ ಶಿಕ್ಷೆ ಆಗಿರ್ತಕ್ಕಂಥ ಉದಾಹರಣೆನೇ ಇಲ್ಲ. ನಿನ್ನೆ ಆ ಪುಟ್ಟ ಮಗು 4.5 ವರ್ಷದ ಮಗು, ಏನು ಗೊತ್ತಿರದೆ, ಪ್ರಪಂಚದ ಜ್ಞಾನನೇ ಇರಲ್ಲ. ಆ ತಾಯಿ ಮನೆ ಕೆಲಸಕ್ಕೆ ಹೋಗಿದ್ದಾರೆ, ತಂದೆ ದುಡಿಯೋಕೆ ಹೋಗಿದ್ದಾನೆ. ಅನಾಮತ್ತಾಗಿ ತಗೊಂಡೋಗಿ ಆ ಮಗುಗೆ, ಅವ್ನಿಗೆ ಎಷ್ಟು ಚಟ ಇರ್ಬೇಕು ಆ ಬೋಳಿ ಮಗನಿಗೆ. ಅನಾಮತ್ತಾಗಿ ತಗೊಂಡೋಗಿ ಆ ಮಗುನ ಕತ್ತು ಈಚಿಗೆ ಕೊಲೆ ಮಾಡಿದಾನಲ್ಲ, ಅದು ನಮ್ಮ ರಾಜ್ಯದ ಬಿಹಾರ. ಹೊರಗಡೆ ರಾಜ್ಯದಿಂದ ದುಡಿಯಕ್ಕೆ ಬಂದಿರ್ತೀರಾ, ದುಡ್ಕಂತೇನ್ರಿ ನಿಮ್ಮನಿಗೆ. ನಮ್ಮ ಕರ್ನಾಟಕದಲ್ಲಿ ಯಾವುದೇ ರಾಜ್ಯದ ಜನರು ಬಂದರೂ ಕೂಡ ನಾವು ಹೊರ ಕಳಿಸಲ್ಲ. ನಿಮಗೆ ಹೊಟ್ಟೆ ತುಂಬ ಊಟ ಹಾಕ್ತೀವಿ, ಕೈ ತುಂಬ ಕೆಲಸ ಕೊಡ್ತೀವಿ. ನಮ್ಮ ರಾಜ್ಯದ ಮಕ್ಕಳ ಮೇಲೆ ಕಣ್ಣು ಹಾಕ್ತಿರಂದ್ರೆ ನೀವು ಎಂಥ ಲೋಫರ್ ನನ್ನ ಮಕ್ಕಳು ಇರ್ಬೋದು. ಹೊಟ್ಟೆ ಉರಿತೆ ಸರ್. ನಿನ್ನೆಯಿಂದ ಆ ವಿಡಿಯೋ ನೋಡಿದಾಗಿಂದನೂ ಸುಮ್ಮನಿದ್ದೆ, ತಡ್ಕೊಂಡೆ, ಸುಮಾರು ತಡ್ಕೊಂಡೆ. ಕೊನೆಗೂ ನನಗೆ ಆಕ್ರೋಶ ತಡೆಯೋಕ್ಕಾಗಲೇ ಇಲ್ಲ. ಬಹುತೇಕ ನಾನು ಹುಬ್ಬಳ್ಳಿಯ SP ಶಶಿಕುಮಾರ್ ಸರ್ ಮತ್ತು PSI ಅನ್ನಪೂರ್ಣ ಮೇಡಮ್ ಅವರು ತಮ್ಮ ಜೀವವನ್ನು ಲೆಕ್ಕಿಸದೆ ಆರೋಪಿಯನ್ನು ತತ್ಕ್ಷಣ ಹೊಡೆದು ಬಿಸಾಕಿದ್ದಾರೆ. ಒಂದು ರೀತಿಯಾದಂಥ ಸಮಾಧಾನ ತಂದಿದೆ. ಬಟ್ ಆದರೆ ಮಗುವನ್ನು ಕಳ್ಕೊಂಡಂಥ ತಂದೆ ತಾಯಿಗಳು ಯಾವ ರೀತಿ ಅದನ್ನ ಸುಧಾರಿಸ್ಕೋಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಮನೆಯಲ್ಲೂ ಪುಟ್ಟ ಮಕ್ಕಳಿದ್ದಾವೆ. ನಾವು ಮಕ್ಕಳು ಮರಿ, ನಾನು ಎದ್ರು ಬಿದ್ರು ಮಕ್ಕಳ ಜೊತೆ ಇರ್ತೀನಿ. ಹೆಂಗೆ ಈ ಥರ ಆದರೆ ಎಲ್ಲಿ ಹೋಗ್ತಾ ಇದ್ದೀವಿ? ಇದು ಕರ್ನಾಟಕ ರಾಜ್ಯವೋ ಗೂಂಡಾ ರಾಜ್ಯವೋ ಅನ್ನೋದು ನಮಗೆ ಅರಿವಾಗ್ತಾ ಇಲ್ಲ. ಅದೇ ಹುಬ್ಳಿನಲ್ಲಿ ನೇಹಾ ಹಿರೇಮಠ ಅಂತ ಒಬ್ಬ ಕಾಲೇಜು ವಿದ್ಯಾರ್ಥಿಯನ್ನು ಕಾಲೇಜಿಗೆ ನುಗ್ಗಿ ಚುಚ್ಚಿ ಸಾಯಿಸಲಾಯಿತು. ಆ ವ್ಯಕ್ತಿಗೆ ಇನ್ನೂ ಜೈಲಲ್ಲಿ ಕೂರಿಸ್ಕೊಂಡು ಊಟ ಆಗ್ತಾ ಇದ್ದಾರೆ. ಏನು ಸರ್ ಇದು ಕಾನೂನು ವ್ಯವಸ್ಥೆ? ಯಾರು ಬೇಕಾದ್ರೂ ಕೊಲೆ ಮಾಡ್ಬೋದಾ? ಯಾರನ್ನ ಬೇಕಾದ್ರೂ ಅತ್ಯಾಚಾರ ಮಾಡ್ಬೋದಾ? ಯಾರನ್ನ ಬೇಕಾದ್ರೂ ರೇಪ್ ಮಾಡ್ಬೋದಾ? ಇಷ್ಟು ನಿಕೃಷ್ಟವಾಗಿ ಹೋಯ್ತಾ ನಮ್ಮ ಕರ್ನಾಟಕದ ಗೃಹ ಇಲಾಖೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲ ಸರ್, ಪುಟ್ಟ ಮಗು, ಪುಟಾಣಿ ಮಗು ಎಲ್ಲರ ಹೊರಗಡೆ ಬಂದು ಹೆಜ್ಜೆ ಮೇಲೆ ಹೆಜ್ಜೆ ಹಾಕಂತ ಬಂದರೆ ಆ ಖುಷಿನ ಬೇರೆ, ಆ ಸಂತೋಷನ ಬೇರೆ. ಆ ಪುಟ್ಟ ಮಗುವಿನ ಮೇಲೆ ಅವನು ಯಾವ ರೀತಿ ಎರಗಿದ, ಆ ಮಗುವಿನ ಕೊಲ್ಲಲಿಕ್ಕೆ ಯಾವ ರೀತಿ ಅವನಿಗೆ ಮನಸ್ಸಾಯ್ತು ಅನ್ನೋದು ಗೊತ್ತಾಗ್ತಿಲ್ಲ. ಖಂಡಿತ ಕರ್ನಾಟಕದ ಗೃಹ ಇಲಾಖೆ ಮತ್ತಷ್ಟು ಬಲಗೊಳ್ಳಬೇಕಾಗಿದೆ. ನ್ಯಾಯಾಂಗ ವ್ಯವಸ್ಥೆ ಬಿಗಿಯಾಗಬೇಕಾಗಿದೆ. ಅಲ್ಲ ರೀ, ನೇಹಾ ಹಿರೇಮಠ 11 ತಿಂಗಳಾಯಿತು. CCTV ಫುಟೇಜ್ ಇದೆ, 10 ಹಲವಾರು ಸಾಕ್ಷಿಗಳಿದ್ದಾವೆ. ಆ ಹಂತಕ ಫಯಾಜನ್ನು ಇನ್ನೂ ನೀವು ಕೋರ್ಟು ಕಾನೂನು ವ್ಯವಸ್ಥೆಯೊಳಗೆ ನಿಲ್ಲಿಸಿರಲ್ಲ. ಅವನಿಗೆ ಶಿಕ್ಷೆ ಯಾಕೆ ವಿಳಂಬ ಆಗ್ತಾ ಇದೆ? ಇದೇ ನೇಹಾ ಹಿರೇಮಠಗೆ ಇದೇ ಮಾದರಿಯಲ್ಲಿ ಎನ್ಕೌಂಟರ್ ಮಾಡಿ ಕೋರ್ಟು, ನ್ಯಾಯಾಂಗ ವ್ಯವಸ್ಥೆ ನ್ಯಾಯ ದೊರಕೋದು ಬಹುತೇಕ ಅನುಮಾನ. ಅವನಿಗೂ ಕೂಡ ಇದೇ ಮಾದರಿಯಲ್ಲಿ ಎನ್ಕೌಂಟರ್ ಮಾಡಿ ಹೊಡೆದು ಬಿಸಾಕಿಬಿಡ್ರಿ ಅವನಿಗೆ. ಈ ಮೂಲಕ ನೋಡಿ, ಇದೇ ಇನ್ಸಿಡೆಂಟ್ ಉತ್ತರ ಪ್ರದೇಶದಲ್ಲಿ ಆಗಿದ್ದರೆ ಯೋಗಿ ಆದಿತ್ಯನಾಥ್ರವರು ಆರೋಪಿಯನ್ನು ಎನ್ಕೌಂಟರ್ ಮಾಡಿದಲ್ಲದೆ ಅವನ ಧ್ವಂಸ ಮಾಡಿರ್ತಾ ಇದ್ರು. ಆದರೆ ಕರ್ನಾಟಕದಲ್ಲಿ ದುರಂತ. ಯಾವ ಹುಡುಗಿನ ಬೇಕಾದ್ರೂ ಕೊಲೆ ಮಾಡ್ಬೋದು, ಯಾವ ಹುಡುಗಿ ಬೇಕಾದ್ರೂ ರೇಪ್ ಮಾಡ್ಬೋದು. ಯಾರೇನು ಮಾಡಲ್ಲ. ಇಲ್ಲಿ ಬಿಟ್ಟು ಬಿಡ್ತಾರೆ. 4 ದಿವಸ ಸ್ಟ್ರೈಕ್ ಮಾಡ್ತಾರೆ, ಕಿರ್ಚಾಡ್ತಾರೆ, ಅರಚಾಡ್ತಾರೆ, ಬಾಯ್ ಮಾಡ್ತಾರೆ. ಅಲ್ಲಿಗೆ ನೀವೆಲ್ಲ ಮರ್ತು ಬಿಡ್ತಾರೆ. ಆ ಕ್ಷಣ ಎಂತಕ್ಕೆ ನೋವಾಗುತ್ತೆ. ಆದರೆ ಕಾನೂನು ವ್ಯವಸ್ಥೆ ಅನ್ನೋದು ಜನಗಳ ಕೈಯಲ್ಲಿಲ್ಲ. ಜನಗಳು ಹೇಳ್ತಾ ಇದ್ರು ನಿನ್ನೆ, ಕೊಟ್ಬಿಡಿ ನಮಗೆ, ನಾವು ಕೊಂದು ಬಿಡ್ತೀವಿ ಅಂತಂದೇಳಿ ಆಕ್ರೋಶ. ಆದರೆ ಇಲ್ಲಿನ ಕಾನೂನು ವ್ಯವಸ್ಥೆ ಅದಕ್ಕೆ ಅವಕಾಶ ಇಲ್ಲ. ಬಂದು ನೀವು ಕ್ರಮ ತಗೊಳ್ಳಿ ಸರ್, ಇಮ್ಮಿಡಿಯೇಟ್ ಕ್ರಮ ತಗೊಳ್ರಿ. ಇವತ್ತು ಆ ಪುಟ್ಟ ಮಗುವಿನ ವಿಚಾರದಲ್ಲಿ ಭಾಳ ದೃಢ ಸಂಕಲ್ಪವನ್ನು ಮಾಡಿ ಎನ್ಕೌಂಟರ್ ಮಾಡಿದಂಥ ನಿಜವಾಗ್ಲೂ ಪೊಲೀಸ್ ಅಧಿಕಾರಿಗಳಿಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರೆ ಸಾಲದು. ಆದರೆ ಇನ್ನೊಂದು ಇನ್ಸಿಡೆಂಟ್ ನಡೆದೋಗಿದೆ ಸರ್ ಹುಬ್ಳಿನಲ್ಲಿ. ನೇಹಾ ಹಿರೇಮಠ ಹಂತಕನಿಗೆ ಆದಷ್ಟು ತ್ವರಿತಗತಿಯಲ್ಲಿ ಶಿಕ್ಷೆ ಆಗಬೇಕಾಗಿದೆ. ಈ ಮೂಲಕ ನಮ್ಮ ಕರ್ನಾಟಕದ ಹೆಣ್ಮಕ್ಕಳಿಗೆ ಒಂದು ಸುರಕ್ಷತೆಯನ್ನು ಕೊಡತಕ್ಕಂಥ ಒಂದು ದೊಡ್ಡ ಕೆಲಸ ಆಗಬೇಕಾಗಿದೆ. ಇವತ್ತು ಕಾಲೇಜಿಗೆ ಹೋಗ್ತಾರೆ ಮಕ್ಕಳು, ಶಾಲೆಗಳಿಗೆ ಹೋಗ್ತಾರೆ, ಬಹುತೇಕ ಹೆಣ್ಮಕ್ಳು ಹೋಗ್ತಾರೆ, ಹೊರಗಡೆಗೆ ಹೋಗ್ತಾರೆ.
ಆ ಹೆಣ್ಮಕ್ಳು ಸುರಕ್ಷಿತವಾಗಿ ಮನೆಗೆ ಬರೋದು ಬಹುತೇಕ ತೊಂದರೆ ಆಗಿಬಿಟ್ಟಿದೆ, ಕಷ್ಟ ಅನಿಸ್ತದೆ. ನಮ್ಮ ಮಕ್ಕಳು ಮನೆಯಿಂದ ಹೊರಗೆ ಹೋದರೆ, ದೊಡ್ಡ ಮಕ್ಕಳಲ್ಲ ಸರ್, ಪುಟಾಣಿ ಮಕ್ಕಳುಗಳು ಕೂಡ ಒಳಗೆ ಬಿಡಲಿಕ್ಕೆ ಭಯ ಬೆಚ್ಚಿ ಬೀಳ್ತಕ್ಕಂಥ ಒಂದು ಸಂದರ್ಭ ಎದುರಾಗಿದೆ. ಆದಷ್ಟು ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ಬೇಡ್ಕೊಳ್ತಿದ್ದೀನಿ, ಆದಷ್ಟು ಬೇಗ ನೇಹ ಹಿರೇಮಠ ಹಂತಕನಿಗೆ ಶಿಕ್ಷೆ ಆಗಲೇಬೇಕಿದೆ. ಇದು ಎಲ್ಲರ ಒಂದು ಅಭಿಪ್ರಾಯ. ಈ ಮೂಲಕ ಕರ್ನಾಟಕದ ಹೆಣ್ಣು ಮಕ್ಕಳ ಪರವಾಗಿ ನಾನು ಇದ್ದೇನೆ ಎನ್ನುವ ಒಂದು ಕಠಿಣ ಸಂದೇಶವನ್ನು ಮಾನ್ಯ ಸಿದ್ದರಾಮಯ್ಯನವರು ಎಲ್ಲರಿಗೂ ತಿಳಿಸಬೇಕಾಗಿದೆ. ಇನ್ನು ಮೇಲೆ ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿಯಾದ ತೊಂದರೆ ಆದರೆ ಬಹುತೇಕ ಹುಬ್ಬಳ್ಳಿಯ ಪುಟಾಣಿ ಮಗುವನ್ನು ಕೊಂದಂಥ ಆರೋಪಿಗೆಯನ್ನು ಒಡೆದು ಬಿಸಾಕಿದ್ದಾರೆ. ಆ ರೀತಿಯಾದಂಥ ಒಂದು ಪ್ರಕರಣ, ಆ ರೀತಿಯಾದಂಥ ಒಂದು ಎನ್ಕೌಂಟರ್ ಮಾದರಿ ಇನ್ನೂ ಹೆಚ್ಚು ನಡಿಬೇಕಂತೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಇದೇ ಹೈದರಾಬಾದ್ ಪ್ರಿಯಾಂಕಾ ರೆಡ್ಡಿ ಅನ್ನುವ ಒಬ್ಬ ವೈದ್ಯಕೀಯ ವಿದ್ಯಾರ್ಥಿನಿ ಹತ್ಯೆ ಆದಾಗ ತತ್ಕ್ಷಣ ಆಂಧ್ರದ ಚಟ್ಟನಾಪಲ್ಲಿ ಬಿಡ್ಸ್ ಬಳಿ 4 ಅಂತರಕ್ಕರನ್ನ ಒಡೆದು ಬಿಸಾಕಿದ್ರು. ನಮ್ಮ ವಿಶ್ವನಾಥ್ ಸಜ್ಜನ್, ನಮ್ಮ ಧಾರವಾಡದ ಕರ್ನಾಟಕದ ಪೊಲೀಸ್ ಅಧಿಕಾರಿಗಳು ನಿಜಕ್ಕೂ ಇಡೀ ದೇಶವೇ ಅವರಿಗೆ ಸಲ್ಯೂಟ್ ಹೊಡೆದು ನಿಂತ್ಕೊಂತು. ಆ ಮೂಲಕ ಅತ್ಯಾಚಾರಿಗಳಿಗೆ ಒಂದು ಕಠಿಣ ಸಜೆಯನ್ನು, ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಯಾಕೆ ಈ ಥರ ಆಗ್ತಾ ಇಲ್ಲ ಸರ್? ಮಾನವ ಹಕ್ಕುಗಳ ಆಯೋಗ ಪ್ರಶ್ನೆ ಮಾಡುತ್ತೆ, ಆರೋಪಿಯನ್ನು ಯಾಕೆ ಕೊಂದ್ರಿ? ನಿಮ್ಮ ಮನೆ ಹೆಣ್ಮಕ್ಳಿಗೆ ಯಾವನಿಗೆ ರೈತರ ಆದರೆ ನೀವು ಸುಮ್ಮನಿರ್ತೀರ? ನಿಮ್ಮ ಹ್ಯೂಮನ್ ರೈಟ್ಸ್ ಇನ್ ಕರ್ನಾಟಕ ಏನ್ರಿ ಸ್ವಾಮಿ? ನಿಮ್ಮ ಮನೆ ಹೆಣ್ಮಗಳು ಯಾವನಾರು ತಗೊಂಡು ಕೊಲೆ ಮಾಡಿದ್ರೆ ಸುಮ್ಮನಿರ್ತೀರ ನೀವು? ದಯಮಾಡಿ ಮತ್ತೊಮ್ಮೆ ಕೇಳ್ಕೊಂತೀನಿ, ಪುಟಾಣಿ ಆ ಮಗುವಿಗೆ ಭಾವಪೂರ್ಣ ನಮನಗಳನ್ನು ಸಲ್ಲಿಸ್ತಾ ಆ ತಾಯಿಗೆ, ಆ ತಂದೆಗೆ ಧೈರ್ಯವನ್ನು ತಡೆದುಕೊಳ್ತಕ್ಕಂಥ ಶಕ್ತಿಯನ್ನು ಭಗವಂತ ನೀಡಲಿ, ಹುಬ್ಬಳ್ಳಿಯ ಸಿದ್ಧಾರೂಢ ಅವರಿಗೆ ನೀಡಲಿ ಅಂತ ಹೇಳಿ ಬೇಡ್ಕೊಂತ ಮತ್ತೊಮ್ಮೆ ಶಶಿಕುಮಾರ್ ಸರ್ ಮತ್ತು ಅನ್ನಪೂರ್ಣ ಮೇಡಮ್ಗೆ ಧನ್ಯವಾದಗಳು. ಆದಷ್ಟು ಬೇಗ ನೇಹ ಹಿರೇಮಠ ಅಂತ ಕನೆಯೂ ಕೂಡ ಇದೇ ಗತಿಯಾಗಲಿ ಅಂತೇಳಿ ನಾನು ಬೇಡ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ.